ಯೋಗೇಶ್ವರ್ ಅವರು ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿಲ್ಲ ಅಂದ್ರೆ ಜೆಡಿಎಸ್ ಅಭ್ಯರ್ಥಿ ಆಗ್ತಿರೋ ಗೊತ್ತಿಲ್ಲ, ನೋಡೋಣ ಇನ್ನು ಏನೇನಾಗುತ್ತೆ ಡೆವಲಪ್ಮೆಂಟ್. ಇನ್ನು 3 ದಿನ ಇದರಲ್ಲಿ ಏನು ಬೇಕಾದರೂ ಆಗುತ್ತೆ ರಾಜಕಾರಣದಲ್ಲಿ. ಈಗ ಯೋಗೇಶ್ ಅವ್ರನ್ನ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ತಾ ಇದ್ದೇನೆ. पटना असेंबली हल्के में सियासी सूरत-ए-हाल में हलचल मची हुई है, क्योंकि साबिक बीजेपी एमएलसी सीपी योगेश्वर ने ज़िमनी इंतखाबात से पहले कांग्रेस में शमूलियत इख्तियार की है। ये इसके बाद हुआ जब योगेश्वर ने केपीसीसी के सदर और नायब वज़ीर आला डीके शिव कुमार से मुलाकात की और बाद में कर्नाटक के वज़ीर आला सिद्धरामैया के साथ मिलकर भी मुलाकात की। योगेश्वर ने कांग्रेस में शमूलियत इख्तियार की है और वो 24 अक्टूबर को होने वाले ज़िमनी इंतखाबात के लिए अपनी नामज़दगी दाखिल करेंगे। इससे पहले इन्होंने पीर को बीजेपी एमएलसी के ओहदे से इस्तीफा दे दिया। ನಾನು ಇಷ್ಟು ದಿನ NDAಲಿದ್ದೆ, BJP ಸೇರಿದ್ದೆ, ಎಲ್ಲ ಮರೆತು ನಾನು ಕಾಂಗ್ರೆಸ್ಸಿಗನಾಗಿ ಉಳ್ಕೊಳ್ಬೇಕು ಅಂಥೇಳಿ ಅನ್ಕಂಡೀಷ್ನಲ್ ಆಗಿ ನಾನು ಪಕ್ಷ ಸೇರಬೇಕು ಅಂತೇಳಿ ನಾನು ತೀರ್ಮಾನವನ್ನು ಮಾಡಿದ್ದೇನೆ ಅಂಥೇಳಿ ನನ್ನನ್ನು ಬಂದು ಭೇಟಿ ಮಾಡಿದ್ರು. ತಕ್ಷಣ ನಾನು ಮುಖ್ಯಮಂತ್ರಿಗಳ ಹತ್ರ ಕೂಡ ಫೋನಲ್ಲಿ ಚರ್ಚೆ ಮಾಡಿ ಅವರನ್ನು ಕೂಡ ಭೇಟಿ ಮಾಡಿ ಇವತ್ತು ಅಡ್ಮಿಷನ್, ಯಾಕೆಂದರೆ ನಮಗೆ ಟೈಮ್ ಇಲ್ಲ, ಇವತ್ತು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅಂತೇಳಿ ನಮ್ಮ ಎಲ್ಲ ನಾಯಕರುಗಳ ಹತ್ರ ಚರ್ಚೆ ಮಾಡಿ, ಸೊ ಇವತ್ತು ನಾವೆಲ್ಲ ಚರ್ಚೆ ಮಾಡಿ ನಮ್ಮ ವರಿಷ್ಠರ ಗಮನಕ್ಕೂ ತಂದು ಅವರ ಅನುಮತಿಯನ್ನು ಪಡೆದು ಇವತ್ತು ಅನ್ಕಂಡೀಷ್ನಲ್ ಆಗಿ ಯೋಗೇಶ್ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಬಂದು ನನ್ನ ಎದುರುಗಡೆನೇ ಬಂದು ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಸೈನ್ ಹಾಕಿದ್ದಾರೆ ಮತ್ತು ಬೇರೆ ಬೇರೆ ಕೆಲವು ಫಾರ್ಮಾಲಿಟೀಸ್ ಕೂಡ ಅವರು ಪಕ್ಷದ ಅರ್ಜಿಗಳನ್ನು ಸಲ್ಲಿಸುವಂಥ ಕೆಲಸ ಕೂಡ ಎಲ್ಲ ಮಾಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ನಾಯಕರುಗಳು ಸಮ್ಮುಖದಲ್ಲಿ ಇವತ್ತು ಅವ್ರನ್ನ ಬರಮಾಡ್ಕೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಮಾನ್ಯ ಶ್ರೀ ಯೋಗೇಶ್ ಅವ್ರಿಗೆ ನಾನು ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ.